Hey everyone, it's me Tanisha Kupanda. ನಾನು ನಿಮ್ಮ ಪ್ರೀತಿಯ ಬೆಂಕಿ ತನಿಷಾ. Welcome to my YouTube channel. ತುಂಬಾ ದಿವಸದಿಂದ ಎಷ್ಟೊಂದು ಜನ ನನಗೆ ಒಂದು ಪ್ರಶ್ನೆನ ಯಾವಾಗಲೂ ಕೇಳ್ತಾ ಇದ್ರು. ಏನಪ್ಪ ಅಂತಂದರೆ ಏನೋ ತುಂಬ ವರ್ಷದಿಂದ ನಾನು ಸ್ಕಿನ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ ಅಂತ ಒಂದಷ್ಟು ಹೊಗಳಿಕೆ ಬರ್ತಾ ಇತ್ತು. ಸೊ ಅದಕ್ಕೋಸ್ಕರ ನಿಮ್ಮೆಲ್ರಿಗೂ ನನ್ನ ಸ್ಕಿನ್ ಕೇರ್ ರುಟೀನ್ನ ಹೇಳೋಣ. ನಾನು ಹೇಳೋದ್ರ ಮೇಲೆ ನಿಮಗೊಂದಷ್ಟು ಅದು ಹೆಲ್ಪ್ ಆಗ್ಬೋದು. ಬಟ್ ಓವರ್ ದ ಇಯರ್ಸ್ ನನಗದು ಒಂದಾದ್ಮೇಲೆ ಒಂದನ್ನು ನಾನು ಕಂಡು ಹಿಡ್ಕೊಂಡು ಇಂಥ ಪ್ರಾಡಕ್ಟ್ ಹಾಕಿದ್ರೆ ನನ್ನ ಒಂದು ಸ್ಕಿನ್ಗೆ ಬೆಟರ್ ಅಂತ ನಾನು ಕಂಡುಕೊಂಡಂಥದ್ದು. ಸೊ ಇದು ನಾನು ಯೂಸ್ ಮಾಡ್ತಾ ಇರೋವಂಥ ಪ್ರಾಡಕ್ಟ್ ಬಂದು ಯಾವುದೂ ಸ್ಪಾನ್ಸರ್ಡ್ ಅಲ್ಲ, ಯಾವುದೂ ಕೂಡ ನನಗೆ ಯಾವುದೋ ಡಾಕ್ಟ್ರ್ ರೆಕಮೆಂಡ್ ಮಾಡಿರೋವಂಥದ್ದಲ್ಲ. ನಾನು ಒಂದಷ್ಟು ವರ್ಷ ಮಾಡಿರೋಂತಹ ಎಕ್ಸ್ಪೆರಿಮೆಂಟ್ನಲ್ಲಿ ನನಗೆ ಇಷ್ಟ ಆಗಿರೋ ಅಂಥದ್ದು ಆ್ಯಂಡ್ ನನ್ನ ಸ್ಕಿನ್ ಇಷ್ಟಪಟ್ಟಿರೋ ಅಂಥದ್ದು. ಕಮಾನ್, ಲೆಟ್ ಮೀ ಶೋ ಯು ಗೈಸ್ ಮೈ AM ಸ್ಕಿನ್ ಕೇರ್ ರುಟೀನ್. ಸ್ಕಿನ್ ಕೇರ್ ಅನ್ನೋದು ನಮ್ಮೆಲ್ರಿಗೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಮೊದಲನೇದಾಗಿ ಯಾವಾಗ್ಲೂ ಮರೀದಿರೆ ಹಾಕೊಂಡಿರುವಂತಹ ಮೇಕಪ್ನ ರಿಮೂವ್ ಮಾಡಿ ಮಲಗಬೇಕು. ಚೆನ್ನಾಗಿ ನಿದ್ದೆ ಆದಮೇಲೆ ಬೆಳಗ್ಗೆ ಎದ್ದು ಕೂಡಲೇ ಒಂದಷ್ಟು ಚೆನ್ನಾಗಿ ನೀರು ಕುಡಿಬೇಕು. ಆ್ಯಂಡ್ ನನಗೊಂದು ಸ್ವಲ್ಪ ನೀರು ಕುಡಿಯೋದು ಸಪ್ಪೆ ಸಪ್ಪೆ ಅನಿಸುತ್ತೆ. ಸೊ ಐ ಯೂಶಲಿ ಪ್ರಿಫರ್ ಎಳ್ನೀರು ಆ್ಯಂಡ್ ಎಳ್ನೀರು ಇಸ್ ಮೈ ಫೇವ್ರೇಟ್. ಬೇಸಿಕಲಿ ಮೊದಲೆಲ್ಲ ಏನು ಮಾಡ್ತಿದ್ದೆ ಅಂತಂದರೆ ವಾಕಿಂಗ್ ಹೋಗ್ತಾ ಇದ್ದೆ. ಸೊ ವಾಕಿಂಗ್ ಹೋಗಬೇಕಾದ್ರೆ ವಾಕಿಂಗ್ ಮುಗಿಸಿ ಎಳ್ನೀರು ಕುಡ್ಕೊಂಡು ಬಂದು ಮಿಕ್ಕಿದ್ದೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಿದ್ದು. ಬಟ್ ಈಗ ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ಯಾವಾಗಲೂ ಮನೆಗೆ ತರಿಸ್ಕೊಂಡು ಈ ಒಂದು ದೊಡ್ಡ ಕಪ್ಪಲ್ಲಿ ಕಾಫಿ ಮಗ್, ಆ್ಯಕ್ಚುಲಿ ನಾನು ಕಾಫಿ ಕುಡಿಬೇಕು ಅಂತ ತರಿಸ್ಕೊಂಡಿರೋಂಥ ಮಗ್ಗದು. ಬಟ್ ಈಗ ಎಳ್ನೀರು ಕುಡಿತಾ ಇದ್ದೀನಿ. ಥ್ರೂ ಔಟ್ ದ ಡೇ ನನಗೆ ಎಷ್ಟಾಗುತ್ತೋ ಅಷ್ಟು ಸಿಪ್ ಮಾಡ್ತಾ ಇರ್ತೀನಿ. ಅದ್ರ ಜೊತೆಗೆ ಒಂದಷ್ಟು ಒಳ್ಳೆ ಫ್ರೂಟ್ಸ್ನ ತಿನ್ನೋದ್ರ ಮೂಲಕ ನಮ್ಮ ಸ್ಕಿನ್ನ ನಾವು ಕಾಪಾಡ್ಕೊಳ್ಬೋದು. ಆ್ಯಂಡ್ ಎಲ್ರಿಗೂ ಒಂದೇ ರೀತಿಯಾಗಿ ವರ್ಕ್ ಆಗೋದಿಲ್ಲ. ಸೊ ನಮಗೆ ಏನೇನು ಸೆಟ್ ಆಗುತ್ತೆ ಅನ್ನೋದನ್ನ ನಾವೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಸ್ವಲ್ಪ ಕಲ್ತ್ಕೋಬೇಕಾಗುತ್ತೆ. ಆ್ಯಂಡ್ ಕೆಲವೊಂದು ಸತಿ ಸಜೆಷನ್ಸ್ನ ತಗೋಬೇಕಾಗತ್ತೆ. ಮೊದಲನೇದಾಗಿ ನಾನು ಮಾಡ್ತಾ ಇರುವಂತಹ ಸ್ಕಿನ್ ಕೇರ್ನಲ್ಲಿ ನಾನು ಯೂಸ್ ಮಾಡುವಂತಹ ಪ್ರಾಡಕ್ಟ್ ಬಂದು ಟೋನರ್. ಸದ್ಯಕ್ಕೆ ನಾನು ಬಾಡಿ ಶಾಪ್ ಅವರ ಟೀ ಟ್ರೀ ಸ್ಕಿನ್ ಕ್ಲಿಯರಿಂಗ್ ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ದ ಪ್ರಾಡಕ್ಟ್. ಇದು ಬಂದು ಫೇಸ್ ವಾಶ್ ಕೂಡ ನಾನು ಸೇಮ್ ಇವ್ರದ್ದೇನೆ ಯೂಸ್ ಮಾಡ್ತಾ ಇದ್ದೀನಿ, ಬಾಡಿ ಶಾಪ್ ಅವ್ರದ್ದು. ಇದೊಂದು ಪ್ಯಾಕೇಜಲ್ಲಿ ಸಿಗುತ್ತೆ. ಬಾಡಿ ಫೇಸ್ ವಾಶ್, ಅದು ಬಾಡಿ ಶಾಪ್ದು ಫೇಸ್ ವಾಶ್ ಮತ್ತು ಸ್ಕಿನ್ ಕ್ಲಿಯರಿಂಗ್ ಟೋನರು. ಇದು ಟೀ ಟ್ರೀದು ನಾನು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರೋದು. ವೆರಿ ಸಿಂಪಲ್ ವೇ ಟು ಯೂಸ್. ನಾನು ಏನೇನು ಯೂಸ್ ಮಾಡ್ತೀನಿ ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇ ಪ್ರಾಡಕ್ಟ್ ಬಂದು ಟೋನರ್ ಆಗಿರೋದ್ರಿಂದ ಯೂಶಲಿ ನಾನೊಂದು ಕಾಟನ್ ಪ್ಯಾಡ್ ತೊಗೊಳ್ತೀನಿ. ಅದರಲ್ಲಿ ಒಂದಷ್ಟು ಡ್ರಾಪ್ಸ್ ಹಾಕ್ಕೊಂಡು ಐ ಜಸ್ಟ್ ಅಪ್ಲೈ ಡೈರೆಕ್ಟ್ಲಿ ಟು ಮೈ ಸ್ಕಿನ್. ಸ್ವಲ್ಪ ಸಾಫ್ಟಾಗಿ ರಬ್ ಮಾಡಬೇಕು. ತೀರಾ ಏನಂತಾರೆ ಇಷ್ಟ ಬಂದಂಗೆ ಒರೆಸೋದಕ್ಕೆ ಹೋಗಬಾರ್ದು ಸ್ಕಿನ್ ಮೇಲೆ. ಎಷ್ಟಾಗುತ್ತೋ ಅಷ್ಟು ಸಾಫ್ಟಾಗಿ. ಇಫ್ ಯು ಆರ್ ನಾಟ್ ಯೂಸಿಂಗ್ ದಿಸ್ ಕೈಂಡ್ ಆಫ್ ಅಂದರೆ ಇದೊಂದು ಸ್ವಲ್ಪ ಆಸ್ಟ್ರಿಂಜೆಂಟ್ ಫೀಲ್ ಸಿಗುತ್ತೆ. ಸೊ ಆಸ್ಟ್ರಿಂಜೆಂಟ್ ಫೀಲ್ ಇಲ್ಲದೆ ಇರೋವಂಥ ಟೋನರ್ ಯಾವುದಾದ್ರೂ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಡೈರೆಕ್ಟಾಗಿ ಒಂದು 4 ಡ್ರಾಪ್ಸ್ ಕೈ ಮೇಲೆ ತೊಗೊಂಡು ನೀವು ಜಸ್ಟ್ ಟ್ಯಾಪ್ ಮಾಡ್ಕೊಬೋದು. ಇದನ್ನು ಅದೇ ರೀತಿಯಾಗಿ ಯೂಸ್ ಮಾಡ್ಬೋದು. ಬಟ್ ಇದೊಂದು ಸ್ವಲ್ಪ ಆಸ್ಟ್ರಿಂಜೆಂಟ್ ಫೀಲ್ ಕೊಡೋದ್ರಿಂದ ನಾನು ಕಾಟನ್ ಪ್ಯಾಡ್ನಲ್ಲಿ ಯೂಸ್ ಮಾಡ್ತೀನಿ. ಆ್ಯಂಡ್ ಎವ್ರಿ ಟೈಮ್ ಆಫ್ಟರ್ ದ ಫೇಸ್ ವಾಶ್ ವೆನ್ ಯು ಯೂಸ್ ದ ಟೋನರ್, ಟೀ ಟ್ರೀ ಎಸೆನ್ಷಿಯಲ್ಸ್ ಇರೋದ್ರಿಂದ ಇದರಲ್ಲಿ ಒಂದು ಸ್ವಲ್ಪ ಲೈಟ್ ಪ್ರಿಕ್ ಫೀಲ್ ಬಂದೇ ಬರುತ್ತೆ. ಇದೊಂದು ಸ್ವಲ್ಪ ಸಿಟ್ರಿಕ್ ಫೀಲ್ ಬರುತ್ತೆ. ವಿ ಹ್ಯಾವ್ ವೆರಿ ಗುಡ್ ಪ್ರಾಡಕ್ಟ್ಸ್ ಆ್ಯಂಡ್ ಟೋನರ್ಸ್. ಇದರಲ್ಲೂ ಕೂಡ ಅಂದರೆ ಬಾಡಿ ಶಾಪ್ನಲ್ಲೂ ಕೂಡ ವೈಟಮಿನ್ ಇದು ಏನು ಪ್ರಾಡಕ್ಟ್ಸ್ ಇದೆ ಅದೆಲ್ಲನೂ ಸಖತ್ತಾಗಿರುತ್ತೆ. ಸೊ ವಿ ಕ್ಯಾನ್ ಯೂಸ್ ದಟ್ ಪ್ರಾಡಕ್ಟ್. ಸೊ ಸೆಕೆಂಡ್ ಪ್ರಾಡಕ್ಟ್ ಬಂದು ನಾನು ಯೂಸ್ ಮಾಡ್ತಾ ಇರೋದು ಕಾಸ್ಟ್ರಿಕ್ಸ್ ಅಂತ. ಇದನ್ನು ನಾನು ಹಿಂಗೆ ಪ್ರೊನೌನ್ಸ್ ಮಾಡೋಕ್ಕೆ ಕಲ್ತ್ಕೊಂಡಿದ್ದೀನಿ. ಇಟ್ಸ್ ಕೊರಿಯನ್ ಪ್ರಾಡಕ್ಟ್. ಸಾಮಾನ್ಯವಾಗಿ ಇದನ್ನು ನೈಟಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. COSRX. ಇಟ್ಸ್ ಸ್ನೇಲ್ ಮ್ಯೂಸಿನ್ 96 ಪೌಡರ್ ಎಸೆನ್ಸ್ ಅಂತ ಇದೆ. ಇಟ್ಸ್ ಬೇಸಿಕ್ಲಿ ಅನ್ ಎಸೆನ್ಸ್. ನೀವು ನಾನು ಒಂದಷ್ಟು ವೆರೈಟಿ ಆಫ್ ಎಸೆನ್ಸ್ನ ಟ್ರೈ ಮಾಡಿದ್ದೀನಿ. ಬಟ್ ಇರೋದ್ರಲ್ಲಿ ಇದು ಬೆಸ್ಟ್ ಅಂತ ನಾನು ಇದನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಬೇಸಿಕ್ಲಿ ಐ ವಾಸ್ ಯೂಸಿಂಗ್ ಫೇಸ್ ಶಾಪ್ ಅವ್ರದ್ದು ಒಂದು, ಅದು ಕೂಡ ತುಂಬ ಸ್ಟಿಕ್ಕಿ ಆಗಿತ್ತು. ಇಟ್ಸ್ ಲೈಕ್ ದಿಸ್ ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ. ಸೊ ನೈಟ್ ಯೂಸ್ ಮಾಡೋದ್ರಿಂದ ಎಸ್ಪೆಷಲಿ ಇನ್ನೂ ಸ್ಕಿನ್ ಜಾಸ್ತಿ ಪಲ್ಪ್ ಆಗುತ್ತೆ. ಬೇಸಿಕ್ಲಿ ನಾನು ಒಂದು ಸ್ಕಿನ್ ಕೇರ್ ರುಟೀನ್ನ ಯೂಸ್ ಮಾಡಿದ್ರೆ ಏನೇನು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನೋ ನಾನು ಡಿವೈಡ್ ಮಾಡಿರ್ತೀನಿ ಡೇ ಮತ್ತು ನೈಟಿಗೆ. ಸೊ ಇದೊಂಥರ 2 ಸತಿಗೆ ಯೂಸ್ ಮಾಡುವಂಥ ಪ್ರಾಡಕ್ಟು. ಸೊ ಐ ನೆವರ್ ಮಿಸ್ ಮೈ ನೆಕ್. ನಾವು ಎಷ್ಟು ಸಾಫ್ಟಾಗಿ ಸ್ಕಿನ್ನನ್ನು ನೋಡ್ಕೊತೀವೋ ಅಷ್ಟು ಚೆನ್ನಾಗಿ ಸ್ಕಿನ್ ನಮ್ಮನ್ನು ನೋಡ್ಕೊಳ್ಳುತ್ತೆ. ಸೊ ದಟ್ ವಿ ಲುಕ್ ಮೋರ್ ಬ್ಯೂಟಿಫುಲ್. ಯಾವಾಗಲೂ ತುಂಬ ಜನ ಮೇಕಪ್ ಮೇಲೆ ಹೋಗ್ತಾರೆ. ಮೇಕಪ್ಗಿಂತ
ಸ್ಕಿನ್ ಕೇರ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಸ್ಕಿನ್ ಕೇರ್ ಯಾವಾಗ ನಾವು ತುಂಬ ಚೆನ್ನಾಗಿ ಮಾಡ್ತೀವೋ ಆವಾಗ ಮೇಕಪ್ ಲೈಟಾಗಿ ಹಾಕಿದ್ರೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಕೂರುತ್ತೆ. ಸೊ ಉಳಿದಿದ್ದ ಪ್ರಾಡಕ್ಟ್ನ ವೇಸ್ಟ್ ಮಾಡಿದೆ, ನಾನು ನನ್ನ ಕೈಗಳಿಗೆಲ್ಲ ಹಚ್ಕೊಳ್ತೀನಿ. ಸೊ ಸ್ನೇಲ್ ಮ್ಯೂಸಿಯಂ ಬಂದು ಎಸೆನ್ಸ್ ಅಂದರೆ ಟೋನರ್ ಮತ್ತು ಸೀರಮ್ಸ್ ಮಧ್ಯೆ ವರ್ಕ್ ಆಗುತ್ತೆ. ಸೊ ನನಗಿಲ್ಲ ತುಂಬ ಸ್ಟಿಕ್ಕಿ ಆಗುತ್ತೆ ನಾನು ಮೇಕಪ್ ಹಾಕೋಬೇಕಾದ್ರೆ ಅಂತ ಹೇಳೋವಂಥವ್ರು, ಅಥವಾ ಡೇನಲ್ಲಿ ನನಗೆ ತುಂಬ ಅದು ಸ್ಟಿಕ್ಕಿ ಫೀಲ್ ಆಗುತ್ತೆ, ನನಗೆ ಇಷ್ಟ ಆಗಲ್ಲ ಅಂತ ಹೇಳೋವಂಥವ್ರು ಈ ಒಂದು ಸ್ಟೆಪ್ನ ಸ್ಕಿಪ್ ಮಾಡ್ಬೋದು. ಬಟ್ ನಂದು ಸಿಕ್ಕಾಪಟ್ಟೆ ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಈ ಒಂದು ಸ್ಟೆಪ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ನನ್ನ ಸ್ಕಿನ್ ಕೇರ್ ರುಟೀನಲ್ಲಿ. ಸೊ ನೆಕ್ಸ್ಟ್ ಕಮ್ಸ್ ಸೀರಮ್. ಇದು ನನ್ನ ಸ್ಕಿನ್ ಕೇರ್, ನಾನು ಕಂಡುಕೊಂಡಂತಹ ಸ್ಕಿನ್ ಕೇರ್ ರುಟೀನ್ನಲ್ಲಿ 3ನೇ ಸ್ಟೆಪ್ಪು. ಸೊ ಮಿನಿಮಲಿಸ್ಟ್ ಅವರ ವೈಟಮಿನ್ ಸಿ 10%, ಈ ಒಂದು ವೈಟಮಿನ್ ಸಿನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಯೂಶಲಿ ಒಂದು ಸ್ವಲ್ಪ ಈ ಸ್ನೇಲ್ ಮ್ಯೂಸಿನ್ ಎಲ್ಲ ಹಾಕಿ ಇನ್ನೂ ಸ್ಟಿಕ್ಕಿ ಆಗಿರುತ್ತಲ್ವ, ಸ್ಕಿನ್ನು ಡ್ರೈ ಆಗಿರಲ್ಲ, ಆ ಸಮಯದಲ್ಲಿ ನಾನು ಈ ಸಿರಮ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಈ ಸಿರಮ್ಮು ಲುಕ್ಸ್ ಲೈಕ್ ದಿಸ್, ಜಾಸ್ತಿ ಗಟ್ಟಿ ಏನಿರಲ್ಲ. ಸೊ ಐ ಟೇಕ್ ಸಮ್ವೇರ್ ಅರೌಂಡ್ 4 to 5 ಡ್ರಾಪ್ಸ್ ಆನ್ ಡಾಟ್, ಏನು ಯೂಸ್ ಮಾಡಲ್ಲ. ಜನರಲ್ ಆಗಿ ನನ್ನ ಕೈ ಮೇಲೆ ಒಂದಷ್ಟು ಹಾಕೋಬೇಕಾದ್ರೆ ಎಷ್ಟು ಬರುತ್ತೋ ಅಷ್ಟು ತಗೊಂಡು ಐ ಜಸ್ಟ್ ಟ್ಯಾಪ್ ಆನ್ ಮೈ ಸ್ಕಿನ್. ಸೊ ಸನ್ಸ್ಕ್ರೀನ್ ನಾವು ಏನು ಯೂಸ್ ಮಾಡ್ತೀವಿ ಅದಕ್ಕಿಂತ ಮುಂಚೆ ಈ ವೈಟಮಿನ್ ಸಿನ ಯೂಸ್ ಮಾಡೋದ್ರಿಂದ ಸನ್ಸ್ಕ್ರೀನ್ನ ಯೂಸೇಜ್ ತುಂಬ ಚೆನ್ನಾಗಾಗುತ್ತೆ. ಸೊ ತುಂಬ ಜನ ತೊಗೊಂಡು ಹಿಂಗೆ ವೈಪ್ ಮಾಡಿಬಿಟ್ಟು ರಬ್ ಕೂಡ ಮಾಡ್ಕೊತಾರೆ, ಹಾಗೆ ಮಾಡಬಹುದು. ಬಟ್ ಟ್ಯಾಪ್ ಮಾಡೋದ್ರಿಂದ ನಮಗೆ ಸ್ಕಿನ್ನಲ್ಲಿ ಇದು ತುಂಬ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಆ್ಯಂಡ್ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ. ಸೊ ನಾವು ಯಾವುದೇ ಸ್ಕಿನ್ ಕೇರ್ ಮಾಡಬೇಕಾದ್ರೂ ಅದು ಮಾಯ್ಶ್ಚರೈಸರ್ ಆಗಲಿ, ಸನ್ಸ್ಕ್ರೀನ್ ಆಗಲಿ, ಸಿರಮ್ ಆಗಲಿ, ಟೋನರ್ ಆಗಲಿ, ಎಸೆನ್ಸ್ ಆಗಲಿ, ನೆಕ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು, ಇಲ್ಲಾಂದರೆ ಫೇಸ್ ಯಾರ್ದೋ ನೆಕ್ ಯಾರ್ದೋ ಅನ್ನೋ ರೀತಿನಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ದಟ್ಸ್ ಅಬೌಟ್ ಮೈ ಬ್ಯೂಟಿಫುಲ್ ಸೀರಮ್. ಆ್ಯಂಡ್ ತುಂಬ ಬ್ರ್ಯಾಂಡ್ ಸಿರಮ್ಸ್ನ ನಾನು ಯೂಸ್ ಮಾಡಿದ್ದೀನಿ. ನಾನು ತುಂಬ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಒಂದಷ್ಟು ಸ್ಕಿನ್ ಕೇರ್ ವಿಚಾರದಲ್ಲಿ. ಇಷ್ಟ ಆಗಿದೆ, ಇಷ್ಟ ಆಗದೇನೂ ಇದೆ. ಆ್ಯಂಡ್ ಕೆಲವೊಮ್ಮೆ ಫ್ಯೂ ಪ್ರಾಡಕ್ಟ್ಸ್ ನಾನು ರಿಪೀಟೆಡಾಗಿ ಬೈ ಮಾಡ್ತೀನಿ ಅಂತಂದರೆ ಅದರಲ್ಲಿ ಇದು ನನ್ನ ಫೇವ್ರೆಟ್ ಪ್ರಾಡಕ್ಟ್. ಯಾಕಂದರೆ ವೈಟಮಿನ್ ಸಿ ನಾನು ತುಂಬ ಬ್ರ್ಯಾಂಡ್ಸಲ್ಲಿ ಯೂಸ್ ಮಾಡಿದ್ದೀನಿ. ಈ ಮಿನಿಮಲಿಸ್ಟಲ್ಲಿ ಇರುವಂತಹ ವೈಟಮಿನ್ ಸಿ ಪ್ರಾಡಕ್ಟ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆ್ಯಂಡ್ ನನ್ನ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಬೇಸಿಕ್ಲಿ ನಂದು ತುಂಬ ಡ್ರೈ ಸ್ಕಿನ್ ಇತ್ತು, ಈಗ ಒಂದು ಸ್ವಲ್ಪ ಕಾಂಬಿನೇಷನ್ ಸ್ಕಿನ್ ಲೆವೆಲ್ ಮಟ್ಟಕ್ಕೆ ಬಂದಿದೆ. ಸೊ ನೆಕ್ಸ್ಟ್ ಕಮ್ಸ್ ಮೈ ಮಾಯ್ಶ್ಚರೈಸರ್ ಯಾವಾಗ್ಲೂ ನಾನು ಯಾವ ರೀತಿ ಡಿವೈಡ್ ಮಾಡ್ಕೊಳ್ತೀನಿ ಅಂತಂದರೆ ನನ್ನ ಹತ್ರ ಒಂದು 4-5 ಆಪ್ಷನ್ಸ್ ಅಂತೂ ಡೆಫಿನೆಟ್ಲಿ ಇರುತ್ತೆ. ಯಾಕೆ ಅಂತಂದರೆ ನಾನು ಬೆಳಗ್ಗೆ ಯಾವ ಒಂದು ದಿನನ ಹೇಗೆ ತೊಗೊಂಡೋಗ್ತಾ ಇದ್ದೀನಿ ಅನ್ನೋದ್ರ ಮೇಲೆ ನಾನು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಇಫ್ ಅಟ್ ಆಲ್ ನಾನು ಮೇಕಪ್ ಹಾಕಬೇಕು ಇಮ್ಮಿಡಿಯೇಟಾಗಿ, ಸ್ವಲ್ಪ ಜಾಸ್ತಿ ಏನು ಟೈಮ್ ಇಲ್ಲ ಅನ್ನೋಂಥ ಸಮಯದಲ್ಲಿ ನಾನು ಮಾಯ್ಶ್ಚರೈಸರ್ ಬಂದು ನ್ಯೂಟ್ರೋಜೆನ ಅವರ ಹೈಡ್ರೋ ಬೂಸ್ಟ್ ಯೂಸ್ ಮಾಡ್ತೀನಿ. ಆ್ಯಂಡ್ ಈ ಒಂದು ಪ್ರಾಡಕ್ಟ್ ಬಂದು ವಾಟರ್ ಬೇಸ್ಡ್ ಮಾಯ್ಶ್ಚರೈಸರ್. ಸೊ ಸ್ಟಿಕ್ಕಿ ಆಗಲ್ಲ ಮತ್ತು ನಮ್ಮ ಸ್ಕಿನ್ಗೆ ಬೇಕಾಗಿರುವಂತಹ ಮಾಯ್ಶ್ಚರ್ನ ಡೆಫಿನೆಟ್ಲಿ ಕೊಡುತ್ತೆ. ಆ್ಯಂಡ್ ಇದು ಬಂದು ನಾನು ಇಮ್ಮಿಡಿಯೇಟ್ ಮೇಕಪ್ ಹಾಕ್ತೀನಿ ಅನ್ನೋಂಥ ಸಮಯದಲ್ಲಿ. ಆ್ಯಂಡ್ ಐ ಹ್ಯಾವ್ ಅನದರ್ ಮಾಯ್ಶ್ಚರೈಸರ್ ವಿಚ್ ಇಸ್ ಸೆಟಾಫಿಲ್. ಅಫ್ಕೋರ್ಸ್ ಎಲ್ರಿಗೂ ತುಂಬ ಚೆನ್ನಾಗಿ ಗೊತ್ತೇ ಇರುತ್ತೆ, ಇದು ಫ್ರೇಗ್ರೆನ್ಸ್ ಫ್ರೀ ಆ್ಯಂಡ್ ತುಂಬ ಜನಕ್ಕೆ ಯೂಸ್ ಮಾಡೋದಕ್ಕೆ ಎಲ್ಲರೂ ಸಜೆಸ್ಟ್ ಮಾಡುವಂತಹ ಒಂದು ಬ್ಯೂಟಿಫುಲ್ ಮಾಯ್ಶ್ಚರೈಸರ್ ಅಂತ ಹೇಳ್ಬೋದು. ಆ್ಯಂಡ್ ಈ ಮಾಯ್ಶ್ಚರೈಸರ್ ಬಂದು ನಾನು ಜಾಸ್ತಿ ಏನು ಕೆಲಸ ಇಲ್ಲ, ಸ್ವಲ್ಪ ಆರಾಮಾಗಿ ಓಡಾಡ್ತಿರ್ತೀನಿ ಅಥವಾ ಎ ಸಿನಲ್ಲಿ ಜಾಸ್ತಿ ಇರ್ತೀನಿ ಅನ್ನೋಂಥ ಸಮಯದಲ್ಲಿ ಈ ಒಂದು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ದಿಸ್ ಇಸ್ 48 hours ನಮಗೆ ಮಾಯ್ಶ್ಚರ್ ಕೊಡುತ್ತೆ. ಆ್ಯಂಡ್ ದಿ ಅದರ್ ಒನ್ ಇಸ್ ವೈಟ್ ಲೋಟಸ್ ಡೇ ಕ್ರೀಮ್ SPF 50 ಫ್ರಮ್ ಪಿಲಿಗ್ರಿಮ್. ಸೊ this is one of my very favorite ಸನ್ಸ್ಕ್ರೀನ್ ಇರುವಂತಹ ಡೇ ಕ್ರೀಮ್. ಇದರಲ್ಲಿ ಸನ್ಸ್ಕ್ರೀನ್ ಎಷ್ಟು ಇದೆ ಅಂತಂದರೆ SPF 50 ಇದೆ. ಸೊ ಸನ್ಸ್ಕ್ರೀನ್ನ ಸಪ್ರೇಟಾಗಿ ಯೂಸ್ ಮಾಡೋಕ್ಕಾಗಲ್ಲ. ಬಟ್ ನಾನು ಇಮಿಡಿಯೇಟಾಗಿ ಆಚೆ ಹೋಗಬೇಕು, ಜಾಸ್ತಿ ಸಮಯ ಇಲ್ಲ, ಜಸ್ಟ್ ಕಾಜಲು ಮತ್ತು ಲಿಪ್ಸ್ಟಿಕ್ ಹಾಕೊಂಡು ಹೋಗ್ತಾ ಇದ್ದೀನಿ ಅನ್ಬೇಕಾದ್ರೆ ಮೈ ಗೋ ಟು ಪ್ರಾಡಕ್ಟ್ ಇದು ಬಂದು ಪಿಲಿಗ್ರಿಮ್ ಅವರ SPF 50 ವೈಟ್ ಲೋಟಸ್ ಡೇ ಕ್ರೀಮ್. ಇದು ಹೇಗಿರುತ್ತೆ ಅಂತಂದರೆ ಇಟ್ ವಿಲ್ ಲುಕ್ ಲೈಕ್ ಒನ್ ಮಾಯ್ಶ್ಚರೈಸರ್ಗೆ ಫೌಂಡೇಶನ್ ಯೂಸ್ ಮಾಡಿದ್ರೆ ಹೇಗಿರುತ್ತೆ ಆ ರೀತಿಯಾಗಿರುತ್ತೆ. ಆ್ಯಂಡ್ ಸ್ಮೆಲ್ಸ್ ಆಲ್ಸೋ ಅಮೇಝಿಂಗ್. ಇದೊಂದು ಪ್ರಾಡಕ್ಟು ನಾನು
ಜಸ್ಟ್ ಕಾಜಲ್ ಮತ್ತು ಲಿಪ್ಸ್ಟಿಕ್ ಹಾಕೊಂಡು ಹೋಗಬೇಕು ಅಂತ ಇರ್ತೀನಿ, ನಾನು ತುಂಬ ಅರ್ಜೆಂಟಲ್ಲಿ ಇರ್ತೀನಿ, ಮತ್ತು ಸನ್ಸ್ಕ್ರೀನು ಮಾಯ್ಶ್ಚರೈಸರ್ ಆ ಥರದ್ದೆಲ್ಲ ಹಾಕೋಕ್ಕಾಗಲ್ಲ ಅನ್ಬೇಕಾದ್ರೆ ಮೈ ಗೋ ಟು ಪ್ರಾಡಕ್ಟ್. ಇವಾಗ ಸದ್ಯಕ್ಕೆ ನಾನು ಯೂಸ್ ಮಾಡ್ತಾ ಇಲ್ಲ ಇದನ್ನು, ಬಿಕಾಸ್ ನಾನು ಮೇಕಪ್ ಅಪ್ಲೈ ಮಾಡಬೇಕು ಇದಾದಮೇಲೆ. ಸೊ ದಿಸ್ ಸೆಟಾಫಿಲ್ ಇಸ್ ಒನ್ ಆಫ್ ಮೈ ಫೇವ್ರೇಟ್ ಫಾರ್ ವಿಂಟರ್ಸ್ ಎಸ್ಪೆಷಲಿ. ಆ್ಯಂಡ್ ಸ್ವಲ್ಪ ತಿಕ್ಕಾಗಿರುತ್ತೆ ಈ ಮಾಯ್ಶ್ಚರೈಸರ್, ಬಟ್ ಇವತ್ತು ನಾನು ಸ್ವಲ್ಪ ಆಚೆ ಓಡಾಡೋದು ಇರೋದ್ರಿಂದ ಐ ಆಮ್ ನಾಟ್ ಯೂಸಿಂಗ್ ದಿಸ್. ಸೊ ನಾನು ಮೊದಲು ಹೇಳಿರೋಂತಹ ನ್ಯೂಟ್ರಜೆನ ಹೈಡ್ರೋ ಬೂಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ಜಸ್ಟ್ ವಾಟರ್. ಇದಕ್ಕೆ ನಾವು ಯಾವುದಾದ್ರೂ ಒಂದು ಫೇಸ್ ಪ್ಯಾಕ್ ಲೈಟಾಗಿ ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ ಆ ಥರ ಒಂದು ಕನ್ಸಿಸ್ಟೆನ್ಸಿ ಇರುತ್ತೆ ಇದರಲ್ಲಿ. ವೆರಿ ಲೈಟ್ ಆನ್ ಮೈ ಸ್ಕಿನ್, ಜಾಸ್ತಿ ಏನು ಬೇಕಾಗಲ್ಲ. ಯೂಶ್ವಲಿ ಮೇಕಪ್ ಹಾಕೋದ್ರಿಂದ ನನಗೆ ಇಷ್ಟ ಸಾಕು. ಸೊ ಇದನ್ನು ಅಷ್ಟೇ ಟ್ಯಾಪ್ ಬೇಕಂದ್ರೂ ಮಾಡ್ಕೊಬೋದು, ಇಲ್ಲ ವೈಪ್ ಮಾಡಿ ರಬ್ ಮಾಡಿ ಹಾಕೊಬೋದು ಸ್ಕಿನ್ಗೆ. ಬಟ್ ಸಿಕ್ಕಾಪಟ್ಟೆ ಸ್ಮೂತ್ ಫಿನಿಶ್ ಕೊಡುತ್ತೆ ಇದು. ನನ್ನ ಸ್ಕಿನ್ ಕೇರ್ ರುಟೀನ್ನಲ್ಲಿ ಈ ವಾಟರ್ ಬೇಸ್ಡ್ ಮಾಯ್ಶ್ಚರೈಸರ್ ಬಂದು ಸ್ವಲ್ಪ ಕಡಿಮೆ. ಯಾಕೆ ಅಂತಂದರೆ ನಂದು ಆ್ಯಸ್ ಐ ಸೆಡ್ ಡ್ರೈ ಸ್ಕಿನ್ ಆಗಿರೋದ್ರಿಂದ ಐ ಹ್ಯಾವ್ ಟು ಮಾಯ್ಶ್ಚರೈಸ್ ವೆಲ್, ಸೊ ದಟ್ ನೆಕ್ಸ್ಟ್ ನಾನು ಹಚ್ಚುವಂತಹ ಪ್ರಾಡಕ್ಟ್ ಎಲ್ಲನೂ ನನ್ನ ಸ್ಕಿನ್ಗೆ ನೀಟಾಗಿ ಫಿನಿಶ್ ಕೊಡುತ್ತೆ. ಆ್ಯಂಡ್ ಮೊರೋವರ್ ಏನಂತಂದರೆ ನನ್ನ ಸ್ಕಿನ್ ಕೇರ್ ರುಟೀನ್ ಬಂದು ಜಸ್ಟ್ ಲೈಕ್ ದಟ್ ಕಲ್ತ್ಕೊಂಡಿರೋವಂಥದ್ದಲ್ಲ. ಸಿಕ್ಕಾಬಟ್ಟೆ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿ ಅದರಲ್ಲೊಂದಷ್ಟು ವೇಸ್ಟ್ ಮಾಡಿ ನನಗೆ ಇಷ್ಟ ಆಗುವಂಥದ್ದು, ಜೊತೆಗೆ ಫ್ರೇಗ್ರೆನ್ಸ್ ಲೈಟ್ ಆಗಿರಬೇಕು ಅಥವಾ ನೋ ಫ್ರೇಗ್ರೆನ್ಸ್ ಇರುವಂತಹ ಪ್ರಾಡಕ್ಟ್ನ ಯೂಸ್ ಮಾಡೋವಂಥದ್ದಾಗಿರ್ಬೋದು. ಆ್ಯಂಡ್ ದೇರ್ ಆರ್ ಲೈಕ್ ನನಗೆ ಹೇಗೆ ಅನ್ಸುತ್ತೆ ಅಂತಂದರೆ, ಯಾವಾಗಲೂ ನಮ್ಮ ಸ್ಕಿನ್ನ ನೋಡ್ಕೊಬೇಕು ಅಂತಂದರೆ ನಾವು ಅದಕ್ಕೆ ಇಷ್ಟೆಲ್ಲ ಸ್ಪೆಂಡ್ ಮಾಡಬೇಕಲ್ಲಪ್ಪ ಅಂತ ಇನಿಷಿಯಲಿ ಅನ್ಸೋದು. ಬಟ್ ಇಟ್ ಈಸ್ ವರ್ತ್ ಇಟ್. ನಾನು ಇನಿಷಿಯಲಿ ಅನ್ಕೊತಾ ಇದ್ದೆ ಏನಕ್ಕೆ ವೇಸ್ಟ್ ಆಗ್ತಿತ್ತು ಅಂತಂದರೆ, ಒಂದು ಮಾಯ್ಶ್ಚರೈಸರ್ ತೊಗೊಳ್ಳೋ ಜಾಗದಲ್ಲಿ 10 ಮಾಯ್ಶ್ಚರೈಸರ್ ತೊಗೊಂಡ್ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೆ. ಆ್ಯಂಡ್ 10 ನಾವು ಅದರ ವ್ಯಾಲಿಡಿಟಿ ಇರುವಂತಹ ಡ್ಯೂರೇಷನ್ನಲ್ಲಿ ಮುಗ್ಸೋಕ್ಕಾಗಲ್ಲ. ಆ್ಯಂಡ್ ಕೆಲವೊಂದು ಇಷ್ಟ ಆಗಲ್ಲ. ಈ ಥರ ಎಲ್ಲ ಇರಬೇಕಾದ್ರೆ ಏನಾಗುತ್ತೆ, ಒಂದಷ್ಟು ಪ್ರಾಡಕ್ಟ್ಸ್ ವೇಸ್ಟ್ ಆಗುತ್ತೆ. ಸೊ ಅಂಥದ್ದೆಲ್ಲ ಸಿಕ್ಕಾಬಿಟ್ಟೆ ಎಕ್ಸ್ಪೆರಿಮೆಂಟ್ ಮಾಡಾದ್ಮೇಲೆ ಈಗ ಒಂದು ಕನ್ಕ್ಲೂಷನ್ ಇರುವಂತಹ ಒಂದು ಸ್ಕಿನ್ ಕೇರ್ ರುಟೀನು ಪ್ರಾಡಕ್ಟ್ಸಿಗೆ ಬಂದಿದ್ದೀನಿ. ಆ್ಯಂಡ್ ಇದು ಬಂದು ನೆಕ್ಸ್ಟ್ ನನ್ನ ಸ್ಟೆಪ್ ಬಂದು ಪಿಲ್ಗ್ರಿಮ್ ಅವರ ಪ್ರಾಡಕ್ಟ್ ಮತ್ತು ಅಂಡರ್ ಐ ಕ್ರೀಮ್. ಸೊ ಈ ಒಂದು ಅಂಡರ್ ಐ ಕ್ರೀಮ್ ಬಂದು ಆಪ್ಷನಲ್. ನಾನು ಸ್ನೇಲ್ ಮ್ಯೂಸಿನ್ನ ಹೇಗೆ ಯೂಸ್ ಮಾಡ್ತೀನೋ ಅದೇ ರೀತಿಯಾಗಿ, ಬಟ್ ನೈಟಲ್ಲಿ ದಿಸ್ ಇಸ್ ಅ ಮಸ್ಟ್. ನನಗೆ ಸಿಕ್ಕಾಪಟ್ಟೆ ಡ್ರೈ ಅನ್ನಿಸ್ತದೆ, ನಮ್ಗೆ ತುಂಬ ಲೈಟಾಗಿ ತೊಗೊಳ್ತೀನಿ, ಇಷ್ಟು ಜಾಸ್ತಿ ಏನು ತೊಗೊಳ್ಳಲ್ಲ. ತುಂಬ ಲೈಟಾಗಿ ತೊಗೊಂಡು ನಾನು ಅಂಡರ್ ಐಗೆ ನಾನು ಯೂಸ್ ಮಾಡ್ತೀನಿ. ಆ್ಯಂಡ್ ಮೊದಲು ಟ್ಯಾಪ್ ಮಾಡ್ತಾಯಿದ್ದೆ, ಇವಾಗ ಬಂದು ಈ ರೀತಿಯಾಗಿ ವೈಪ್ ಮಾಡಿ ಹಾಕೋದ್ರಿಂದ ನನಗೆ ಐ ಫೀಲ್ ಬೆಟರ್. ಆ್ಯಂಡ್ ಸ್ವಲ್ಪ ಮಾಯ್ಶ್ಚರೈಸ್ ಕೂಡ ಸಿಗುತ್ತೆ. ಸೊ ಯೂಶ್ವಲಿ 2 ಕೈ ಯೂಸ್ ಮಾಡ್ತೀನಿ. ಸೊ ಹಚ್ಕೊಂಡ್ಮೇಲೆ ಮಿನಿಮಮ್ ಆಫ್ 30 ಸ್ಟ್ರೋಕ್ಸ್ ಅಂತ ನಾನು ಕೌಂಟ್ ಇಟ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಒಂದಷ್ಟು ಸಮಯ ಆದಮೇಲೆ ಇದ್ರದ್ದೊಂದು ಡಿಫ್ರೆನ್ಸ್ ಗೊತ್ತಾಗಿದೆ. ನನಗೆ ಒಂದಷ್ಟು ಇನ್ಫ್ಲೂಯೆನ್ಸರ್ಸ್ ಹೇಳಿದ ಪ್ರಕಾರ ಅಂಡರ್ ಐ ಕ್ರೀಮ್ ಇಸ್ ನಾಟ್ ನೆಸಸರಿ ಅಂತ ನಾನು ನೋಡ್ಕೊಂಬಿಟ್ಟಿದ್ದೆ. ಸೊ ಒಂದು ಸ್ವಲ್ಪ ಸಮಯ ಅದನ್ನು ಸ್ಕಿಪ್ ಮಾಡಿದೆ. ಬಟ್ ಐ ಅಂಡರ್ಸ್ಟುಡ್ ಲೇಟರ್ ಆನ್, ಇಲ್ಲ ಅಂಡರ್ ಐನ ನಾವು ತುಂಬ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಹೋಗ್ತಾ. ಯಾಕೆಂತಂದರೆ ಮಾಯ್ಶ್ಚರೈಸರ್ ಎಲ್ಲ ಹಾಕ್ಬೇಕಾದ್ರೆ ಚೀಕ್ಸು ಈ ರೀತಿಯಾಗಿ ಹಾಕ್ಕೊಂಡು ಹೋಗ್ಬಿಡ್ತೀವಿ. ಬಟ್ ನಮ್ಮ ಅಂಡರ್ ಐ ಅಂತ ಬಂದಾಗ ಈ ರೀತಿಯಾಗಿ ಒಂದು ಸಣ್ಣ ಮಸಾಜ್ ಮಾಡೋದ್ರಿಂದ ಇಟ್ ವಿಲ್ ಫೀಲ್ ರಿಯಲಿ ಬೆಟರ್. ಆ್ಯಂಡ್ ಈ ಸೈಡಲ್ಲಿ ಇರುತ್ತಲ್ವ ರಿಂಕಲ್ಸ್ ಎಲ್ಲ, ನಾವು ನಗಬೇಕಾದ್ರೆ ಹಿಂಗೆ ಬರುತ್ತೆ ನೋಡಿ. ಸೊ ಈ ರಿಂಕಲ್ಸ್ ಎಲ್ಲ ಸ್ವಲ್ಪ ಲೈಟಾಗಿ ಫೀಲ್ ಮಾಡುತ್ತೆ. ಆ್ಯಂಡ್ ಲೈಟಾಗಿ ಆ ರಿಂಕಲ್ಸ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಬೇಸಿಕ್ಲಿ ಇನ್ವರ್ಡ್ಸ್ ಇರಬೇಕು ನಾವು ಮಾಡ್ತಾ ಇರೋವಂತಹ ಈ ಸರ್ಕಲ್. ಇನ್ವರ್ಡ್ ಸರ್ಕಲ್ ಆದಾಗ ಏನಾಗುತ್ತೆ, ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರ ಮೂಲಕ ಡಾರ್ಕ್ ಸರ್ಕಲ್ಸ್ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಇದು ಬೇಸಿಕ್ಲಿ ಅಂಡರ್ ಐ ಕ್ರೀಮ್ ಯೂಸ್ ಮಾಡೋದು ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಗಲಿ ಅಂತ ಅಲ್ಲ, ಒಂದು ಚೂರು ಚೆನ್ನಾಗಿ ಮಾಯ್ಶ್ಚರೈಸ್ ಸಿಗುತ್ತೆ. ಬಿಕಾಸ್ ಅಂಡರ್ ಐಯಲ್ಲಿರುವಂತಹ ಸ್ಕಿನ್ ಬಂದು ಇಸ್ ಮೋರ್ ಸೆನ್ಸಿಟಿವ್ ದ್ಯಾನ್ ಎನಿ ಪಾರ್ಟ್ ಆಫ್ ದ ಬಾಡಿ. ಸೊ ಅಷ್ಟು ಏನಂತಾರೆ, ತುಂಬ ಸೆನ್ಸಿಟಿವ್ ಇರುವಂತಹ ಜಾಗನ ನಾವು ಟಚ್ ಮಾಡಬೇಕಾದ್ರೆ ಅದಕ್ಕೆ ಅಂತಲೇ ಒಂದು ಕ್ರೀಮ್ ಮಾಡಿದ್ದಾರೆ. ಸೊ ಅದರಲ್ಲಿ ಸ್ವಲ್ಪ ನಮಗೆ ಮಾಯ್ಶ್ಚರೈಸರ್ಗಿಂತ ಇನ್ನೂ ಬೆಟರ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಟು ಹೆಲ್ಪ್ ದ ಸ್ಕಿನ್ ಬೆಟರ್. ಸೊ ಇದನ್ನು ಇಷ್ಟ ಇರೋರು ಮಾಡ್ಕೋಬೋದು, ಇಲ್ಲ ಇಷ್ಟ ಇಲ್ಲ ನಂಗೆ ತುಂಬ ಸ್ಟಿಕ್ಕಿ ಆಗುತ್ತೆ ಅನ್ನೋ ಸ್ಕಿಪ್ ಮಾಡ್ಬೋದು. ಓಕೆ, ಸ್ಕಿನ್ ಮೇಲೆ ಹಚ್ಚುವಂತಹ ಪ್ರಾಡಕ್ಟ್ಸಲ್ಲಿ ಲಾಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು, ಬಟ್ ವೆರಿ ಇಂಪಾರ್ಟೆಂಟ್. ನಾವು ಯಾವತ್ತೂ ಸನ್ಸ್ಕ್ರೀನ್ನ ಮಿಸ್ ಮಾಡಬಾರ್ದು. ನನಗೂ ಇದು ಮೊದಲು ಗೊತ್ತಿರಲಿಲ್ಲ. ಹೋಗ್ತಾ ನಾನು ಒಂದು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾ ನನಗೆ ಅರ್ಥ ಆಯಿತು. ಬಟ್ ಸನ್ಸ್ಕ್ರೀನ್ ಯಾವಾಗ್ಲೂ 50+ ಇರಬೇಕು. ಸೊ ಐ ಹ್ಯಾವ್ 2 ಆಪ್ಷನ್ಸ್ ಹಿಯರ್.
ಸೊ ಒಂದು ಲ್ಯಾಕ್ಮಿ ಸನ್ ಎಕ್ಸ್ಪರ್ಟ್, ಅನದರ್ ಒನ್ ಇಸ್ ಹೈಲುರಾನಿಕ್ ಸನ್ಸ್ಕ್ರೀನ್ ಆಕ್ವಾಜೆಲ್ ಫ್ರಮ್ ಡರ್ಮಕೋ. ಸೊ ಈ ಪ್ರಾಡಕ್ಟ್ ಏನಂತಂದರೆ ನಾವು ಸ್ಕಿನ್ ಮೇಲೆ ಹಚ್ಚಿರೋದು ಗೊತ್ತೇ ಆಗಲ್ಲ, ಯೆಟ್ ಅನದರ್ ಮಾಯಿಶ್ಚರೈಸರ್ ಅನ್ನೋ ಥರ ಇರುತ್ತೆ, ವೈಟ್ ಕಾಸ್ಟ್ ಇರಲ್ಲ. ಆ್ಯಂಡ್ ಅದಕ್ಕೋಸ್ಕರ ನನಗೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಾನು ಮೇಕಪ್ ಹಚ್ಚಬೇಕಾದ್ರೆ ಐ ಹ್ಯಾವ್ ಇನ್ನೊಂದು ಆಪ್ಷನ್. ಆ್ಯಕ್ಚುಲಿ ಈಗ ರೈಟ್ ನಾವು ನನ್ನ ಹತ್ರ ಎಲ್ಲ ನ್ಯೂಟ್ರೋಜೆನಾ ಇಸ್ ಮೈ ವೆರಿ ಫೇವ್ರೇಟ್. ಸೊ ಯಾವಾಗಲೂ ಅದನ್ನು ನಾನು ನನ್ನ ಬ್ಯಾಗಲ್ಲಾಗಿರ್ಬೋದು ಅಥವಾ ಮೇಕಪ್ ಕಿಟಲ್ಲಾಗಿರ್ಬೋದು ತೊಗೊಂಡು ಓಡಾಡ್ತಾ ಇರ್ತೀನಿ. ಸದ್ಯಕ್ಕೆ ಈಗ ನಾನು ಇಷ್ಟಪಟ್ಟು ಹಾಕೊಳ್ತಾ ಇರುವಂತಹ ಸನ್ಸ್ಕ್ರೀನ್ ಬಂದು ಲ್ಯಾಕ್ಮಿ ಅವರ ಸನ್ ಎಕ್ಸ್ಪರ್ಟ್. ಆ್ಯಂಡ್ ಇದು ಟಿಂಟೆಡ್ ಆಗಿರೋದ್ರಿಂದ ಒಂದು ಸ್ವಲ್ಪ ಮಾಯಿಶ್ಚರೈಸರ್ಗೆ ಬೇಸಿಕ್ ಫೌಂಡೇಶನ್ ಮಿಕ್ಸ್ ಮಾಡ್ದಂಗೆ ಇರುತ್ತೆ. ಇದು ಏನಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಹಚ್ಕೊಂಡಿದ ತಕ್ಷಣ ಒಂದು ಒಳ್ಳೆ ಗ್ಲೋ ಬರುತ್ತೆ. ಆ ಗ್ಲೋ ನೆಕ್ಸ್ಟ್ ನಾನು ಮೇಕಪ್ ಏನು ಹಚ್ತೀನಲ್ವಾ ಅದಕ್ಕೆ ಸಿಕ್ಕಾಬಡೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದು ಫೀಲು. ಆ್ಯಂಡ್ ಸ್ವಲ್ಪ ಸಾಕಾಗಲ್ಲ, ಇದಕ್ಕೆ ಅಟ್ಲೀಸ್ಟ್ ಈ 2 ಬೆರಳಲ್ಲಿ ಬರುವಷ್ಟು ಪ್ರಾಡಕ್ಟನ್ನು ನಾವು ಹಚ್ಚಬೇಕಾಗತ್ತೆ. ನಾನು ಯೂಶ್ವಲಿ ಏನು ಮಾಡ್ತೀನಿ, ನಾವು ಒಟ್ಟಿಗೆ ಹಚ್ಚಿದಾಗ ಏನಾಗುತ್ತೆ ಜಾಸ್ತಿ ಕ್ರೀಮಿ ಆಗಿಬಿಡುತ್ತೆ, ಒಂದೇ ಸೈಡು ಅಬ್ಸರ್ವ್ ಮಾಡಲ್ಲ ಸ್ಕಿನ್ ಅನ್ನೋದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ತೊಗೊಂಡು ಹಚ್ಚಿ ಲೇಯರ್ ಮಾಡ್ತೀನಿ. ಸೊ ದಟ್ ಲೇಯರ್ಸ್ ಬಂದು ಒಂದಾದ್ಮೇಲೆ ಒಂದು ನಾನು ಹಚ್ಕೊತಾ ಇರ್ಬೋದು. ಆ್ಯಂಡ್ ನೆಕ್ಸ್ಟ್ ಹಚ್ಚುವಂತಹ ಪ್ರಾಡಕ್ಟ್ ಪ್ರೈಮರ್ ಆಗಿರ್ಬೋದು, ಫೌಂಡೇಶನ್ ಆಗಿರ್ಬೋದು, ಅದು ಯಾವುದಕ್ಕೂ ಡಿಸ್ಟರ್ಬ್ ಮಾಡಲ್ಲ. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ತೊಗೊಂಡು ಲೇಯರ್ ಬೈ ಲೇಯರ್ ಅದನ್ನು ಹಚ್ಕೊಂಡು ನನ್ನ ಸ್ಕಿನ್ ತುಂಬ ಸೇಫಾಗಿರಬೇಕು ಅಂತ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡ್ತಿರ್ತೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮಗೆ ಬೇರೆ ಇನ್ನೊಂದೆರಡು ಆಪ್ಷನ್ಸು ಇರುತ್ತೆ ಮಾರ್ನಿಂಗಲ್ಲಿ ಸೀರಮ್ಸ್ ಹಚ್ಕೊಳ್ಳೋದಕ್ಕೆ. ಸಿರಮ್ಸ್ನಲ್ಲಿ ವೈಟಮಿನ್ ಸಿ ಇಸ್ ಅ ಮಸ್ಟ್, ಬಟ್ ನಾವು ಇದನ್ನೊಂದು ಕಾಂಬಿನೇಷನ್ನಲ್ಲಿ ವಿ ಕ್ಯಾನ್ ಯೂಸ್ ನಿಯಾಸಿನಮೈಡ್ ಆ್ಯಂಡ್ ಇನ್ನೊಂದು ಹೈಲುರಾನಿಕ್ ಆ್ಯಸಿಡ್ ಬಂದು ತುಂಬ ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ, ಸಾಫ್ಟ್ ಆ್ಯಂಡ್ ಸಪ್ಪಲ್. ಸೊ ವಿ ಮೈಟ್ ಹ್ಯಾವ್ ಹರ್ಡ್ ಜನರಲಿ ಅಲೋವೆರಾ ಜೆಲ್ ಹಚ್ಚಿ ಮುಖ ತೊಳೆದಾಗ ಅಥವಾ ಆಯಿಲ್ ಬೇಸ್ಡ್ ಏನಾದರೂ ಹಚ್ಚಿ, ಆಯಿಲ್ ಇರುವಂತಹ ಮಾಯಿಶ್ಚರೈಸರ್ ಏನಾದರೂ ಹಚ್ಚಿ ನಾವು ಮುಖ ತೊಳೆದಾಗ ಹಿಂಗಿರುತ್ತೆ ಸ್ಕಿನ್ನು ತುಂಬ ಸಪ್ಪಲಾಗಿರುತ್ತೆ. ಆ ರೀತಿಯಾಗಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸಿಕ್ಕಾಪಟ್ಟೆ ಚೆನ್ನಾಗಿ ನೀರು ಕುಡಿದು ನಮ್ಮ ಸ್ಕಿನ್ನ ಕಾಪಾಡ್ಕೊಂಡಾಗ ಸ್ಕಿನ್ ಹೇಗಿರುತ್ತೆ ಆ ರೀತಿಯಾಗಿರುವಂತಹ ಒಂದು ಎಫೆಕ್ಟು ಜಸ್ಟ್ ಫ್ಯೂ ಡ್ರಾಪ್ಸಲ್ಲಿ ಸಿಕ್ಬಿಡುತ್ತೆ ಹೈಲುರಾನಿಕ್ ಆ್ಯಸಿಡಲ್ಲಿ. ಸೊ ದಟ್ಸ್ ಒನ್ ಆಫ್ ಮೈ ಫೇವ್ರೇಟ್. ನಾನು ಮೋಸ್ಟ್ ಆಫ್ ದ ಟೈಮ್ ಅದನ್ನು ನೈಟ್ ಹೊತ್ತಲ್ಲಿ ಯೂಸ್ ಮಾಡ್ತೀನಿ. ಸದ್ಯಕ್ಕೆ ನಾವು ಸ್ಕಿನ್ಗೆ ಹಚ್ಚುವಂಥ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಯಿತು. ನಾವು ಬಿಟ್ಟಿರುವಂಥದ್ದು ಓನ್ಲಿ ಒನ್, ದಟ್ ಈಸ್ ಲಿಪ್ಸ್. ಸೊ ನಾನು ಯೂಸ್ ಮಾಡ್ತಾ ಇರೋದು ಲೆನೇಜ್ ಅವರ ಒಂದು ಸ್ಲೀಪಿಂಗ್ ಮಾಸ್ಕ್. ಇದು ಲಿಪ್ ಬಾಮ್, ನೀವು ಯಾವುದೇ ಲಿಪ್ ಬಾಮ್ನ ಯೂಸ್ ಮಾಡ್ಬೋದು. ಐ ಲವ್ ಯೂಸಿಂಗ್ ದಿಸ್. ಯಾಕಂದರೆ ನೆಕ್ಸ್ಟು ಲಿಪ್ಸ್ಟಿಕ್ ಹಚ್ತೀನಲ್ವ ಆವಾಗ ಈ ಒಂದು ಸ್ಲೀಪಿಂಗ್ ಮಾಸ್ಕ್ ಒಂದು 20 ಮಿನಿಟ್ಸ್ ಬಿಟ್ಟಿರ್ತೀನಿ ನಾನು. ಯೂಶ್ವಲಿ ಮೇಕಪ್ ಆಗೋಷ್ಟೊತ್ತಿಗೆ ಅಷ್ಟು ಸಮಯ ಇರುತ್ತಲ್ಲ, ಸ್ಕಿನ್ ಕೇರ್ ಮಾಡುವಂತಹ ಸಮಯದಲ್ಲಿ ಹಚ್ಕೊಂಡು ಮೇಕಪ್ ಮಾಡೋ ಸಮಯಕ್ಕೆ ಫುಲ್ ಇದು ಅಬ್ಸಾರ್ಬ್ ಆಗಿರುತ್ತೆ. ಆ್ಯಂಡ್ ಅಬ್ಸಾರ್ಬ್ ಆದಮೇಲೆ ನಾನು ಅದನ್ನು ಒಂದು ಲೈಟಾಗಿ ಟಿಶ್ಯೂನಲ್ಲಿ ವೈಪ್ ಮಾಡಿಬಿಟ್ಟು ಲಿಪ್ಸ್ಟಿಕ್ ಹಚ್ಕೊತೀನಿ. ಇಟ್ ವಿಲ್ look really fantastic. And this is all about my skincare AM routine. ಸೊ ನಾನು ಬೆಳಗ್ಗೆ ಮೇಕಪ್ ಹಚ್ಚೋದಕ್ಕಿಂತ ಮುಂಚೆ ಒಂದು ಹಾಫ್ ಆನ್ ಅವರ್ ಮುಂಚೆ ಅಂತ ಅಂದ್ಕೊಳ್ಳಿ. ಸೊ ಇದಿಷ್ಟು ಪ್ರಾಡಕ್ಟ್ಸನ್ನು ಹಚ್ಚಿ ನನ್ನ ಸ್ಕಿನ್ನನ್ನು ನಾನು ಕಾಪಾಡ್ಕೊಳ್ತಾ ಇದ್ದೀನಿ. ದಿಸ್ ಇಸ್ ಆಲ್ ಅಬೌಟ್ ಮೈ AM ಸ್ಕಿನ್ ಕೇರ್ ರೂಟೀನ್. ನಾನು ಯೂಸ್ ಮಾಡುವಂತಹ ಎಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸನ್ನು ನೀವು ನೋಡಿದ್ರಿ. ನಿಮ್ಮಲ್ಲಿ ಯಾರಿಗಾದರೂ ಯಾವ ಪ್ರಾಡಕ್ಟ್ ಅನ್ನೋದ್ರ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಜಸ್ಟ್ ನನಗೊಂದು ಕಾಮೆಂಟ್ ಹಾಕಿ ಅಥವಾ DM ಮಾಡಿ, ನಾನು ನಿಮಗೆ ಡೀಟೇಲ್ಸನ್ನು ಫಾರ್ವರ್ಡ್ ಮಾಡ್ತೀನಿ. ಅದರ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಆ್ಯಂಡ್ ದಿಸ್ ಇಸ್ ಆಲ್ ಅಬೌಟ್ ಮೈ ಯೂಟ್ಯೂಬ್ ಚಾನಲ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಬೆಂಕಿತಾ ನಿಶಾ.